ಸರ್, ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂತಂದ್ರೆ, ಒಬ್ಬ ಪೌರ ಕಾರ್ಮಿಕನ ಮಗ, ನೀವು ಕೂಡ ಇನ್ಫ್ಯಾಕ್ಟ್ ಹಾಸ್ಪಿಟಲ್ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಪಾಪ ಬದುಕನ್ನ ಆರಂಭ ಮಾಡಿದಂಥವ್ರು, ಈ ಹಂತಕ್ಕೆ ಇವತ್ತು ಮತದಾರ ಕೈ ಹಿಡಿದಿದ್ದಾನೆ ಅಂತಂದ್ರೆ ಇವತ್ತು ಕ್ಲೀನ್ ಹ್ಯಾಂಡ್ ಮತದಾರರು ಇದ್ದಾರೆ ಅಂತನಾ ಅಂತ. ನಾವು ನೋಡ್ರಿ ಸರ್ವಿಸಿಗೆ ಮತದಾರರು ಗೌರವ ಕೊಡ್ತಾರ ಅನ್ನೋದಕ್ಕೆ ಅದು ನಾನೇ ಉದಾಹರಣೆ. ಓಕೆ, ನಾನು ಏನ್ ಸರ್ವಿಸ್ ಕೊಟ್ಟಿಲ್ಲ, ಆ ಸರ್ವಿಸಿಗೆ ನನ್ನ ಮತದಾರ ಇವತ್ತು ಶಾಸಕನಾಗಿ ಮಾಡಿದ್ರು. ಕರೆಕ್ಟ್. ಕೆಲವ್ರು ಅಂತಂದ್ರೆ ಸರ್ವಿಸ್ ಮಾಡಿದ್ರೆ ಏನ್ ಅಲ್ಲೇ ಆಗ್ತಾರಪ್ಪ, ಓಟ್ ಹಾಕಲ್ಲ, ಸುಮ್ನೆ ಯಾಕೆ ಮಾಡ್ತಾರೆ. ಹೌದು, ನಾವು ಆತರ ಇಲ್ಲ. ಆ ಜನರ ಭಾವನೆ ನಮಗೆ ಅರ್ಥ ಆಕತ್ತು. ನಾವು ಒಳ್ಳೆ ಸರ್ವಿಸ್ ಕೊಟ್ಟು ಅಂದ್ರೆ ಜನ ನಮ್ ಕೈ ಹಿಡಿತಾರ ಅನ್ನೋ ಭಾವನೆ ಇಟ್ಕೊಂಡು ಅದೇ ಸರ್ವಿಸ್ ಅನ್ನ ಮುಂದುವರ್ಸ್ಕೊಂಡ್ಬಿಟ್ವಿ. ಈಗೂ ಅದೇ ಸರ್ವಿಸ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ. ಆ ಜನರು ನಮ್ಮನ್ನ ಕಾಪಾಡ್ತಾರ ಅಂತಕ್ಕಂಥ ಭಾವನೆ ಐತಿ. ಬರೀ ನಾವ್ ಯಾವ್ದಾವ್ದೋ ಮಾರ್ಗದಲ್ಲಿ ಶಾಸಕನಾಗೋದ್ ಮುಖ್ಯ ಅಲ್ಲ. ಓಕೆ, ಬೇರೆ ಬೇರೆ ಮೂಲ ಇಟ್ಕೊಂಡ್ ಮಾರ್ಗದಲ್ಲಿ ಶಾಸಕರಾಗೋದು ಬಹಳ ಮುಖ್ಯ ಅಲ್ಲ. ಸರ್ವಿಸ್ ಮುಖಾಂತರ ಬರೋದೈತಲ್ಲ, ಅದ್ರಲ್ಲಿ ಬಹಳ ಗಟ್ಟಿತನ ಇರ್ತೈತಿ. ಓಕೆ, ಅದ್ರಲ್ಲೇ ಒಂದು ಗಟ್ಟಿತನ ಬರ್ತೈತಿ. ಅದ್ರಲ್ಲಿ ಒಳ್ಳೆ ಪ್ರೀತಿ, ವಿಶ್ವಾಸ, ಸ್ನೇಹಮಯವಾಗಿರ್ತವೆ. ಕರೆಕ್ಟ್. ಸರ್, ಈಗ MLA ಒಂದು ಪಾರ್ಟ್, ಓಕೆ, ಕ್ಷೇತ್ರದ ಜನರಿಗೆ ಸೇವೆ ಮಾಡಬೇಕು, ಕೆಲಸಗಳಾಗಬೇಕು, ಏನೋ ಒಂದು ಮಾಡಬೇಕು ಸೊಸೈಟಿಗೆ ಅನ್ನುವಂಥ ನಿಟ್ಟಲ್ಲಿ, ಬದುಕಿಗೂ ಕೂಡ ಒಂದು ಮಾರ್ಗ ಇರಬೇಕಾಗತ್ತೆ. ಬಿಸ್ನೆಸ್ ಏನ್ ಮಾಡ್ತೀರಿ ಅನ್ನೋದು ಬಹಳ ಜನರ ಪ್ರಶ್ನೆ ಇರುತ್ತೆ. ನಾವು ಮೊದ್ಲೆಲ್ಲ ಅದೇ SC ಹಾಸ್ಪಿಟ್ಲು ಕಾಂಟ್ರಾಕ್ಟು, ಮತ್ತೆ KSRC ಕಾಂಟ್ರಾಕ್ಟು, ಈ ತರ ಮಾಡ್ಕೊಂಡ್ ಬರ್ತಾ ಇದ್ ಮೊದ್ಲೆಲ್ಲ. ಅವು ಸಣ್ಣ ಪುಟ್ಟವು. ಅಲ್ಲಿಂದ ಜೀವನ ಪ್ರಾರಂಭ ಮಾಡಿ ನನಗೆ ಒಂದು ಲೆವೆಲ್ ಬಂದಿದ್ದೀವಿ. ಅದು ನಮ್ಮ ಕುಟುಂಬ ನಿರ್ವಹಣೆಗೆ ಅದಕ್ಕೆಲ್ಲ ಇತ್ತು. ಹಂಗಾಗಿ ನಾ ಇದ್ರಿಂದ ಬಂದ ಸರ್ವಿಸ್ ಬಂದ್ಮೇಲೆ ಯಾವ ಕಡೆಗೆ ನಾನು ಗಮನ ಕೊಡ್ಲಿಲ್ಲ. ಬರೀ ಸರ್ವಿಸು, ಜನರ ಸೇವೆ ನನ್ನಲ್ಲಿ ಇರ್ತಕ್ಕಂಥದ್ರಲ್ಲೇ ಕ್ರೋಢೀಕರಿಸ್ಕೊಂಡು ನಾನು ಜೀವನವನ್ನ ನಡೀತಕ್ಕಂಥ ಕೆಲಸ ಮಾಡ್ಕೊಂಬಂದು ಇಷ್ಟು ವರ್ಷ. ಓಕೆ,